ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ರಾತ್ರಿ 8 ಗಂಟೆಯ ಸುಮಾರಿಗೆ ದರೋಡೆಕೋರರು 40 ಲಕ್ಷ ರೂಪಾಯಿ ಹಣವನ್ನು ದೋಚಿದ್ದಾರೆ. ಕಳೆದ 2 ತಿಂಗಳ ಹಿಂದೆ 2 ಕೋಟಿಯನ್ನು ದೋಚಿತ್ತು ಇದೇ ಗ್ಯಾಂಗ್. ಈಗ ಮತ್ತೆ ಕೈಚಳಕವನ್ನು ತೋರಿಸಿದೆ. ಇವತ್ತು ಕೂಡ ಹ್ಯುಂಡೈ ವರ್ನಾ ಕಾರ್ನಲ್ಲಿ ಬಂದು 40 ಲಕ್ಷ ಹಣವನ್ನು ದರೋಡೆ ಮಾಡಿದೆ ಖತರ್ನಾಕ್ ಗ್ಯಾಂಗ್. ವರ್ನಾ ಕಾರಿನಲ್ಲಿ ಬಂದಿದ್ದಂತಹ ಗ್ಯಾಂಗ್ನಿಂದ 2ನೇ ಬಾರಿ ದರೋಡೆ ಬೆಂಗಳೂರಿನಲ್ಲಿ. ರಾತ್ರಿ 8 ಗಂಟೆಯ ಸುಮಾರಿಗೆ ಈ ದರೋಡೆ ನಡೆದಿರುವಂಥದ್ದು. ಸಹಕಾರ ನಗರದ ಕಾವೇರಿ ಸ್ಕೂಲ್ನ ಹಿಂಭಾಗದಲ್ಲಿ ಈ ದರೋಡೆ ನಡೆದಿದೆ. ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಕೊಡಗೇಹಳ್ಳಿ ಪೊಲೀಸರು. ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ದರೋಡೆಕೋರರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಅಕ್ಕಪಕ್ಕದಲ್ಲಿದ್ದಂತಹ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ಕೂಡ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ಬೆಳ್ಳೂರು. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಒಂದೇ ಗ್ಯಾಂಗ್ನಿಂದ 2 ದರೋಡೆ 8 ಗಂಟೆಗೆ ಆಗಿರುವಂತಹ ಘಟನೆ. ಯಾವ್ದಿದು ಗ್ಯಾಂಗ್? ಪೊಲೀಸರು ಏನೆಲ್ಲ ಡೀಟೇಲ್ಸ್ ಕೊಡ್ತಿದ್ದಾರೆ ಅಂತ? ಖಂಡಿತ ಪ್ರೇಮ್, ಇವತ್ತು ಸಂಜೆ 8-8:30 ಸುಮಾರಿಗೆ ಕೊಡಗೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಕ್ಕರ್ ನಗರದ ಕಾವೇರಿ ಶಾಲೆ ಹಿಂಭಾಗದಲ್ಲಿದ್ದಂತ ಒಂದು ಮನೆಗೆ ವರ್ನಾ ಕಾರಲ್ಲಿ ಬಂದಂತಹ ದರೋಡೆಕೋರರ ಗ್ಯಾಂಗ್ ಒಂದು ಪಿಸ್ತೂಲ್ ತೋರಿಸಿ ಮನೆಯಲ್ಲಿದ್ದಂತ 40 ಲಕ್ಷ ದೋಚಿದ್ದಾರೆ ಅನ್ನುವಂತಹ ದೂರನ್ನ ಈಗ ಸದ್ಯ ಮನೆ ಮಾಲೀಕರು ಪೊಲೀಸರಿಗೆ ನೀಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೊಡಗೇಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಈ ಹಿಂದೆ 2 ತಿಂಗಳ ಹಿಂದೆ ಇದೇ ರೀತಿಯ ಒಂದು ಪ್ರಕರಣ ವರ್ನಾ ಕಾರ್ನಲ್ಲಿ ಬಂದು 2 ಕೋಟಿ ದರೋಡೆ ಮಾಡಿದಂತ ಒಂದು ಪ್ರಕರಣ ಕೊಡಗೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ನಡೆದಿತ್ತು. ಅದೇ ಗ್ಯಾಂಗ ಮಾಡಿದ್ದಾರೆ ಅನ್ನುವಂತ ಅನುಮಾನದ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ಸುತ್ತಮುತ್ತ ಎಲ್ಲ CCTVಗಳಿವೆ, ಅದನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಎಷ್ಟು ಗಂಟೆಗೆ ಬಂದಿದ್ರು, ಎಷ್ಟು ಜನರ ಇದ್ರು ಅನ್ನೋದು ಪ್ರಾಥಮಿಕ ಮಾಹಿತಿನ ಪಡೆಯುವಂತ ಕೆಲಸ ಮಾಡ್ತಿದ್ದಾರೆ. ಮತ್ತೊಂದು ಪ್ರಶ್ನೆ ಇಲ್ಲಿ ಕಾಡ್ತಿರುವಂತದ್ದು, ಚುನಾವಣಾ ಸಂದರ್ಭದಲ್ಲಿ 40 ಲಕ್ಷ ಕ್ಯಾಶ್ ಯಾಕೆ ಮನೇಲಿ ಇಟ್ಕೊಂಡಿದ್ರು, ಮತ್ತೆ ಈ ದರೋಡೆಕೋರರಿಗೆ ಆ ಮಾಹಿತಿ ಹೇಗ್ ಸಿಕ್ತು ಅನ್ನೋದ್ರ ಬಗ್ಗೆನೂ ಸಹ ಈಗ ಮನೆ ಮಾಲೀಕರಿಂದ ಅದರ ಬಗ್ಗೆ ವಿಚಾರಣೆ ಕೂಡ ನಡೆಸ್ತಿದ್ದಾರೆ. ಈಗಷ್ಟೇ ಪ್ರಕರಣ ಬೆಳಕಿಗೆ ಬಂದಿರೋದ್ರಿಂದ ಪೊಲೀಸರು ಹೆಚ್ಚಿನ ತನಿಖೆ ನಡೆಸ್ತಿದ್ದಾರೆ. ಮತ್ತೆ ದರೋಡೆಕೋರರು ಯಾರು, ಯಾವ ಮೂಲದವರು, ಈ ಹಿಂದೆ ಅವೆಲ್ಲ ಪ್ರಕರಣದಲ್ಲಿ ಭಾಗಿಯಾಗಿದ್ರು, ಈ ರೀತಿಯ ದರೋಡೆಗಳು ಯಾವ್ದೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆನೂ ಸಹ ಪರಿಶೀಲನೆ ನಡೆಸ್ತಿರುವಂತದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.